ಸಲ್ಲಿಸಬೇಕು, ಅಂತಹ ದೇವನಿಗೆ ಯಾವ ರೀತಿಯಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ತ್ರಿಕರಣಪೂರ್ವಕವಾಗಿ ಉಪಾಸನೆ ಮಾಡೋದ್ರ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ವಿಧಾನವನ್ನು ನಮಗೆ ವಿಶ್ವಗುರು ಬಸವಣ್ಣನವರು ಈ ಲಿಂಗಾಯತ ಧರ್ಮದ ಪ್ರಕಾರ ಕೊಟ್ಟಿದ್ದಾರೆ. ಅಂತಹ ಒಂದು ಧರ್ಮದ ದೀಕ್ಷೆಯನ್ನು ಪಡೆದು ನಾವು ಸಂಸ್ಕಾರವನ್ನು ಪಡ್ಕೊಂಡು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಾವು ನಡೆದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಗುರು ಬಸವಣ್ಣನವರ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಗುರುವಿನ ಕೃಪೆಗೆ ಮತ್ತು ಸೃಷ್ಟಿಕರ್ತನಾದಂಥ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಅಂತ ಹಾರೈಸಿ ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರು ಪೀಠಾಧೀಶರು, ಚಿನ್ಮಯಜ್ಞಾನಿ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರು ಇವರ ಒಂದು ಪ್ರವಚನದ ಧ್ವನಿ ಸುರುಳಿಗಳನ್ನು ಸಿಡಿ ಕಟ್ಟೆಗಳನ್ನು ಇದೀಗ ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿಯವರು ಪ್ರತಿಭಾವಂತ ಪ್ರವಚನಕಾರರು ಮಾತ್ರವಲ್ಲ, ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ 4 ಭಾಷೆಗಳಲ್ಲಿ ಕೂಡ ಪರಿಣಿತರು. ಹೀಗಾಗಿ ಅತ್ಯುತ್ತಮ ಸಂಘಟಕರಾಗಿ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನಮ್ಮ ಬಸವ ಧರ್ಮ ಪೀಠ ಮತ್ತು ವಿಶ್ವ ಕಲ್ಯಾಣ ಮಿಷನ್ ಈ ಒಂದು ವಿಶ್ವಸ್ತ ಸಂಸ್ಥೆಗಳ ಸಕ್ರಿಯ ಟ್ರಸ್ಟಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಅವರ ಹುಟ್ಟಿದ ಒಂದು ಮನೆತನ. ಅವರ ತಂದೆ ಚನ್ನ ಮಲ್ಲಯ್ಯ ಸ್ವಾಮಿಯವರು ಕೂಡ ಅಷ್ಟೇ ಆಧ್ಯಾತ್ಮ ಜೀವಿಗಳು. ಅವ್ರ ತಂದೆ, ಅವ್ರ ಚಿಕ್ಕಪ್ಪ, ಹೀಗೆ ಅವ್ರ ಮನೆತನದಲ್ಲಿ ಬಸವ ತತ್ವದಲ್ಲಿ ಅಪಾರವಾದ ಆಸಕ್ತಿ. ಹೀಗಿದ್ದಾಗ ಬೀದರ್ನಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನವು ನಡೆದಾಗ ಅದನ್ನು ಕೇಳಿ ಬಾಲ್ಯದಲ್ಲಿಯೇ ಪ್ರಭಾವಿತರಾದರು. ಶಿವಕುಮಾರ್ ಡಾಕುಳಿಗೆ ಅಂತ ಹೇಳಿ ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಪ್ರಭಾವಿತರಾದ ಇವರು ನಂತರ ಈಗ ಜಂಗಮ ದೀಕ್ಷೆಯನ್ನು ಹೊಂದಿ ಚನ್ನಬಸವಾನಂದ ಸ್ವಾಮೀಜಿ ಎನ್ನುವ ಹೆಸರನ್ನು ಪಡ್ಕೊಂಡ್ರು. ಆಚೆ ವರ್ಷ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅವರನ್ನು ಜಗದ್ಗುರುವಾಗಿ ಮಾಡಲಾಗಿದೆ. ಹೀಗಾಗಿ ಪೂಜ್ಯ ಸ್ವಾಮೀಜಿಯವರು ಈಗ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಾಗಿ ನಾಡಿನಾದ್ಯಂತ ಸಂಚಾರ ಮಾಡ್ತಾ ಇರೋದು ಮಾತ್ರವಲ್ಲ, ಅವರು
ಈ ಒಂದು ಪೀಠಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯುತ್ತಮ ಪ್ರವಚನಕಾರರಾದ ಅವರ ಒಂದು ಕೆಲವು ಪ್ರವಚನಗಳು ಜನಗಳಿಗೆ ಲಭ್ಯವಾಗಬೇಕು ಅಂತ ಹೇಳಿ ಈಗ ಪ್ರವಚನದ ಸುರುಳಿಗಳನ್ನು ಮಾಡಿಸ್ತಾ ಇದ್ದೀವಿ. ನೀವೆಲ್ಲ ಕೇಳಿ ಆನಂದಿಸ್ತೀರಾ ಅಂತ ಹೇಳಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನವೊಂದೇ, ಅಂತಪ್ಪ ದಿವ್ಯರತ್ನವ ಕೆಡಗೊಡನೆ. ನೀನಲಂಕರಿಸಿದೆಯಾದಡೆ ನಿನಗಿಂತ ಬೇರೆ ಸಿರಿವಂತರಿಲ್ಲ, ಕಾನಾಮನವೇ ಗುಹೇಶ್ವರ. ಯೋಮಕಾಯ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು ಹೇಳಿರುವಂತಹ ಈ ಒಂದು ವಚನ ಅರ್ಥವತ್ತಾಗಿ ಅನ್ವಯಿಸುವುದು ನಮ್ಮ ನವದೆಹಲಿ ಬಸವ ಮಂಟಪದ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ. ಡು ನಾಟ್ ಸಿಟ್ ಲೈಕ್ ಅ ರಾಕ್, ಡೂ ವರ್ಕ್ ಆಸ್ ಅ ಕ್ಲಾಕ್ ಎನ್ನುವಂತೆ ಕಳೆದ 22 ವರ್ಷಗಳಿಂದ ಒಂದು ಬಸವ ತತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಜಗದ್ಗುರು ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ನಾಡು ಕಂಡ ಶ್ರೇಷ್ಠ ಜಂಗಮ ಪುಂಗವರಲ್ಲಿ ವರ್ಗರು. ಬಸವ ಧರ್ಮ ಪೀಠ ಹಾಗೂ ಬಸವ ಧರ್ಮ ಕಂಡಂತಹ ಅತ್ಯಂತ ಸಕ್ರಿಯ ಸ್ವಾಮೀಜಿಗಳಲ್ಲಿ ಪೂಜ್ಯರು ಅಗ್ರಪಂಕ್ತಿಯಲ್ಲಿ ನಿಲ್ತಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಏಕೆಂದರೆ ಬಸವನಾಡು ಭರದ ಬೀಡು ಕಲ್ಯಾಣ ನಾಡಾಗಿರುವಂತಹ ಒಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ ಪೂಜ್ಯ ಸ್ವಾಮೀಜಿಯವರು ಇಡೀ ಭಾರತ ದೇಶವಷ್ಟೇ ಅಲ್ಲ ವಿಶ್ವವೇ ತಿರುಗಿ ನೋಡುವಂತ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೂಜ್ಯ ಸ್ವಾಮೀಜಿಯವರು ಒಂದು ಅಪೂರ್ವ ಶಕ್ತಿಯನ್ನು, ಅಪೂರ್ವ ವಾಗ್ಮಿತವನ್ನು ಗುರುತಿಸಿರುವಂತಹ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರಿಗೆ ಕಳೆದ ಹಲವು ವರ್ಷಗಳಿಂದ ನವದೆಹಲಿಯ ಬಸವ ಮಂಟಪದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಹೇಳಿದಾಗ ಪೂಜ್ಯ ಸ್ವಾಮೀಜಿಯವರು ಎಲ್ಲಿದ್ರೂ ಚಿನ್ನನೆ ಎನ್ನುವಂಗೆ ಅಲ್ಲೂ ಕೂಡ ಒಂದು ಬಸವ ತತ್ವವನ್ನು ಪ್ರಸಾರ ಮಾಡಿದ್ರು. ಬಸವ ತತ್ವ ಇಡೀ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕು ಅನ್ನೋ ಒಂದು ಉತ್ಕಟ ಆಸೆಯನ್ನು ಇಟ್ಕೊಂಡು ಪೂಜ್ಯ ಸ್ವಾಮೀಜಿಯವರು ನವದೆಹಲಿಯ ಒಂದು ಬಸವ ಮಂಟಪವನ್ನು ಕೇಂದ್ರೀಕೃತವಾಗಿ ಕೇಂದ್ರವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಇಂಡಿಯನ್ ರಿಲಿಜಿಯಸ್ ಫೆಡರೇಷನ್ ಅನ್ನುವಂಥ ಒಂದು ಸಂಸ್ಥೆಗೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. ಅದರಲ್ಲಿ ಒಂದು ಘಟಾನುಘಟಿ ಎಲ್ಲ ಧರ್ಮಗಳು, ಭಾರತೀಯ ಒಂದು ಧರ್ಮಗಳ ಒಕ್ಕೂಟದಲ್ಲಿ ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೊತೆಗೆ ನಮ್ಮ ಲಿಂಗಾಯತ ಧರ್ಮದ ಪ್ರತಿನಿಧಿಯಾಗಿ ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಒಂದು ಅಚ್ಚಳಿಯದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶ, ಪಂಜಾಬು, ಉತ್ತರ ಪ್ರದೇಶ, ಚಂಡೀಗಢ ಅಲ್ಲಿ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಸಾರ ಮಾಡಿ ಬರುವುದರ ಜೊತೆಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೊರನಾಡಿನಿಂದಲೂ ಕೂಡ ಸಾಕಷ್ಟು ಒಂದು ಶರಣರು ಬಸವ ಧರ್ಮ ಪೀಠಕ್ಕೆ, ಶರಣ ಮೇಳಕ್ಕೆ, ಕಲ್ಯಾಣ ಪರ್ವಕ್ಕೆ ಬರುವಂತ ಮಾಡಿದ್ದಾರೆ ಅನ್ನೋದನ್ನ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತವನ್ನು ತೋರಿಸ್ತದೆ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಸಮುದ್ರದೊಳಗಿನ ಒಂದು ನೀರನ್ನು ಒಂದು ಚರಿಗೆಯಲ್ಲಿ ಹಿಡಿದು ಇದೇ ಸಮುದ್ರ ಅಂತ ತೋರಿಸಿದಾಗೆ ಆಗುತ್ತೆ. ಯಾಕಂದ್ರೆ ಕಳೆದ 22 ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಒಂದು ಸಾಧನೆ ಏನಿದೆಯಲ್ಲ ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾಡಿಗಾಗಿ, ಬಸವ ಧರ್ಮಕ್ಕಾಗಿ ಯಾವಾಗ ತಮ್ಮ ಸೇವೆ ಬೇಕು ಅನ್ಸುತ್ತೆ, ಪೂಜ್ಯ ಮಾತಾಜಿಯವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇರೋದೇ ಸ್ವಾಮೀಜಿಯವರು. ಉದಾಹರಣೆಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ರಾಜಕೀಯ ನಾಯಕರಾಗಿದ್ದಂಥ ನಾಗಪ್ಪನವರು ಏನು ಒಂದು ವೀರಪ್ಪನ ಅಪಹರಿಸ್ಕೊಂಡು ಹೋಗ್ತಾರೆ 2002ರಲ್ಲಿ. ಆ ಸಂದರ್ಭದಲ್ಲಿ ಮಾತಾಜಿಯವರು ದಿಟ್ಟ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪೂಜ್ಯ ಸ್ವಾಮೀಜಿಯವರಿಗೆ ಜಂಗಮ ದೀಕ್ಷೆಯನ್ನು ಕೊಟ್ಟು, ಸೊ ನೀವು ನಾಗಪ್ಪನವರನ್ನು ಕರ್ಕೊಂಡ್ ಬರುವಂತ ಒಂದು ಜವಾಬ್ದಾರಿ ನಮ್ದು ಅಂತ ಸ್ವಾಮೀಜಿಯವರನ್ನು ಹಾಗೂ ಕೆಲವು ಅನುಯಾಯಿಗಳನ್ನು ವೀರಪ್ಪನಿರುವಂತಹ ಚಾಮರಾಜನಗರ ಕೊಳ್ಳೇಗಾಲದ ಒಂದು ಕಾಡಿಗೆ ಕಳಿಸಿದಾಗ ಪೂಜ್ಯ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ. ಸೊ ಒಂದು ಮಾತಾಜಿಯವರ ಒಂದು ಮಾರ್ಗದಲ್ಲಿ, ಬಸವಣ್ಣನವರು ಹಾಕಿಕೊಂಡ ಒಂದು ಮಾರ್ಗದಲ್ಲಿ ಮಾತಾಜಿಯವರು ಮುನ್ನಡೆಸ್ತಾರೆ ಅಂತ ತಿಳ್ಕೊಂಡು ಆ ಕಾಡಿನಲ್ಲಿ ಕಾಡು ಮೇಡನ್ನು ಅಲೆದಾಡ್ತಾ ಹಗಲು ರಾತ್ರಿ ಎನ್ನದೆ, ಕಲ್ಲು ಮುಳ್ಳು ಎನ್ನದೆ ಸಾಕಷ್ಟು ಒಂದು ಅವಿರತ ಶ್ರಮ ಪಟ್ಟು ಒಂದು ಸಾರಿ ವೀರಪ್ಪನವ್ರಿಗೂ ಕೂಡ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಂತ ಕೂಡ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿಯವರ ಅನುಯಾಯಿಗಳು ಅವ್ರ ಜೊತೆ ಹೋದವರು ಕೂಡ ಹೇಳಿದರು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಸ್ವಾಮೀಜಿಯವರಿಗೆ ಸಮಾಜದ ಬಗ್ಗೆ ಎಂಥ ಒಂದು ಕಳಕಳಿ ಇತ್ತು ಅಂತಂದು. ಸೊ ಇಂಥ ಒಂದು ಸ್ವಾಮೀಜಿ ಇವತ್ತು ನಮಗೆ 10 ಒಂದು ಪ್ರವಚನಗಳ ಕ್ಯಾಸೆಟನ್ನು ಮಾಡಿಕೊಟ್ಟಿರೋದು ನಿಜಕ್ಕೂ ನಮಗೆ ಮುಂದಿನ ಪೀಳಿಗೆಗೆ ಅದು ಅತ್ಯಂತ ಅವಶ್ಯಕವಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಸ್ವಾಮೀಜಿಯವರ ಇನ್ನೊಂದು ವಿಶೇಷತೆ ಏನಂದರೆ ಬಹುಭಾಷಾ ಪ್ರವೀಣರಾಗಿರುವಂಥದ್ದು. ಕನ್ನಡ ಅಷ್ಟೇ ಅಲ್ಲದೆ ಸ್ವಾಮೀಜಿಯವರು ಬೀದರ್ ನಾಡಿನಲ್ಲಿ ಇರೋದರಿಂದ ಸುತ್ತಮುತ್ತ ರಾಜ್ಯಗಳ ಒಂದು ಮರಾಠಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸೊ ಅದರ ಜೊತೆಗೆ ತಮಿಳು, ಹಿಂದಿ ಎಲ್ಲವನ್ನು ಕಲ್ತಿರೋದ್ರಿಂದ ಸ್ವಾಮೀಜಿಯವರು ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಸೊ ಅತ್ಯಂತ ಒಂದು
ಆತ್ಮೀಯತೆಯಿಂದ ಅವರನ್ನು ಗುರುತಿಸ್ತಾರೆ. ಯಾಕಂತಂದ್ರೆ ಅವರಿಗೆ ಅವರೇ ಭಾಷೆಯಲ್ಲಿ ಅವ್ರದೇ ಒಂದು ಭಾಷೆಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರಿಗೂ ಕೂಡ ಸ್ವಾಮೀಜಿಯವರನ್ನ ಒಂದು ಇಂಬಿಟ್ಕೊಳ್ಳುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿಯವರ ಒಂದು ಸಹೃದಯತೆಯೂ ಕೂಡ ಮೇಲ್ನೋಟಕ್ಕೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರ ಜೊತೆ ನಾವು ಮಾತಾಡ್ತಾ ಇದ್ರೇ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರು ಒಂದು ಮಾತುಗಳನ್ನು ಕೇಳ್ತಾ ಇದ್ವಿ ಅಂತಂದ್ರೆ, ಅಥವಾ ನಾವು ಸ್ವಾಮೀಜಿ ಬೆಂಗಳೂರಿಗೆ ಬಂದಿದ್ದಾರೆ ಅಂದ್ರೆ ಸಾಕು ನಮಗೊಂಥರ ಹಬ್ಬ. ಯಾಕಂದ್ರೆ ನಾವು ಸ್ವಾಮೀಜಿಯವರಿಂದ ಇನ್ನೂ 4 ಮಾತುಗಳನ್ನು ತಿಳ್ಕೊಳ್ಬಹುದು ಅಂತ ಸ್ವಾಮೀಜಿಯವರ ಹತ್ರನೇ ನಾವು ಜಾಸ್ತಿ ಕಾಲ ಕಳೆಯಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಸ್ವಾಮೀಜಿಯವರದ್ದು ಇನ್ನೊಂದು ಒಂದು ಅದ್ಭುತ ಒಂದು ಸಾಧನೆ ಅಂತಂದ್ರೆ ಅವರಲ್ಲಿರುವಂತಹ ಒಂದು ಸಂಘಟನಾ ಶಕ್ತಿಯನ್ನು ನಾವು ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದ್ರೆ ಸ್ವಾಮೀಜಿಯವರು ಜಂಗಮ ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆನೂ ನಮಗೆ ಪರಿಚಿತರು. ಜೊತೆಗೆ ಇವತ್ತು ನಾನೇನಾದರೂ ಪತ್ರಿಕೋದ್ಯಮದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡ್ತಾ ಇದ್ದಿದ್ದೀನಿ ಅಂತಂದ್ರೆ ಅದಕ್ಕೆ ಪೂಜ್ಯ ಚನ್ನಬಸವನಂದ ಸ್ವಾಮೀಜಿಯವರೇ ಒಂದು ಮೂಲ ಕಾರಣೀಕರ್ತರು, ಅವರಿಗೆ ಪೂಜ್ಯ ಮಾತಾಜಿಯವರೇ ಒಂದು ಮೂಲ ಕಾರಣೀಕರ್ತರು ಅಂತ ನಾನು ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪೂಜ್ಯ ಸ್ವಾಮೀಜಿಯವರು ಆಡುಮುಟ್ಟದ ತಪ್ಪಿಲ್ಲ ಎನ್ನುವಂತೆ ಪೂಜ್ಯ ಸ್ವಾಮೀಜಿಯವರು ಒಂದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಸಾಧನೆಯನ್ನ ಒಂದು ಕಲೆಯನ್ನು ತೋರಿಸಿದ್ದಾರೆ. ಸ್ವಾಮೀಜಿಯವರು ಅತ್ಯುತ್ತಮವಾದಂತಹ ಪತ್ರಕರ್ತರು ಕೂಡ ಹೌದು. ಅದು ಹೇಗೆ ಮತ್ತೆ ಏಕೆ ಅಂತಂದ್ರೆ, ಸ್ವಾಮೀಜಿಯವರು 2000ನೇ ಇಸ್ವಿನಲ್ಲಿ ಒಂದು ಕೆಂಪನೆಲ ಅಂತ ಒಂದು ಪತ್ರಿಕೆ ತೆಗೆದ್ರು ಧಾರವಾಡದಿಂದ. ಪತ್ರಿಕೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಜೊತೆಗೆ ನಾವೆಲ್ಲ ಪತ್ರಿಕೋದ್ಯಮ ಬಂದಿದೆ ಆ ಒಂದು ಕೆಂಪನೆಲ ಪತ್ರಿಕೆಯ ಒಂದು ಮೂಲ ನೆಲೆಯಿಂದ. ಸೊ ಹೀಗಾಗಿ ಸ್ವಾಮೀಜಿಯವರಿಗೆ ನಾವು ಯಾವಾಗ್ಲೂ ಕೃತಜ್ಞರಾಗಿರ್ತೀವಿ. ಜೊತೆಗೆ ಸ್ವಾಮೀಜಿಯವರು ಒಂದು ಪತ್ರಕರ್ತರ ಒಂದು ಶಕ್ತಿ ಎಷ್ಟಿದೆ ಸ್ವಾಮೀಜಿಯಲ್ಲೇ ಅಂತಂದ್ರೆ, ಶರಣಮೇಳ ನಡೆಯುವಂತ 5 ದಿನಗಳ ಕಾಲ ಸ್ವಾಮೀಜಿಯವರು ಏನ್ ರಿಪೋರ್ಟ್ ಅನ್ನು ರೆಡಿ ಮಾಡ್ಕೊಡ್ತಾರ, ಆ ರಿಪೋರ್ಟ್ ಅನ್ನು ಯಾವ ರಿಪೋರ್ಟರ್ಗಳು ಕೂಡ ಅಂದ್ರೆ ಜಿಲ್ಲಾ ವರದಿಗಾರ ಕೂಡ ಅದನ್ನು ಎಡಿಟ್ ಮಾಡಲ್ಲ. ಸೊ ಅಷ್ಟು ಚೆನ್ನಾಗಿ ಸ್ವಾಮೀಜಿಯವರು ಬರೆದು ಕೊಡ್ತಾರೆ. ಹೀಗಾಗಿ ಸ್ವಾಮೀಜಿಯಲ್ಲೂ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ. ಒಬ್ಬ ಸ್ವಾಮೀಜಿ ಅಷ್ಟೇ ಅಲ್ಲ, ಒಂದು ಸಮಾಜದ ಓರೆಕರೆಗಳನ್ನು ತಿದ್ದುವ ಒಂದು ಜಂಗಮ ಶಕ್ತಿ ಜೊತೆಗೆ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸ್ವಾಮೀಜಿಯವ್ರ ಜೊತೆ ನನಗೆ ಇನ್ನೊಂದು ಸಂಗತಿ ಯಾವಾಗಲೂ ನನಗೆ ಈಗೂ ಕೂಡ ಕಣ್ಮುಂದೆ ಕಟ್ಟಿದಂಥ ಒಂದು ಘಟನೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ, ಸೊ ನಾನು ಆವಾಗ MA ಜರ್ನಲಿಸಮ್ ಓದ್ತಾ ಇರುವಂಥ ಸಂದರ್ಭ 2001ನೇ ಇಸ್ವಿ ಇರ್ಬೋದು. ಸ್ವಾಮೀಜಿಯವರು ಒಂದು ಬಸವ ಜ್ಯೋತಿಯನ್ನು ಉಳುವಿ ಮಹಾಮನೆಯಿಂದ ತೆಗೆದುಕೊಂಡು ಬರೋಣ ಬನ್ನಿ ಅಂತಂದು ಕರೆದಾಗ ನಾನು ಸ್ವಾಮೀಜಿಯವ್ರ ಜೊತೆ ಹೋಗಿದ್ದೆ. ಒಟ್ಟಾರೆ ನಾವು ಹೋಗಿರೋದೇ 13 ಜನ. 13 ಜನದಲ್ಲಿ 7 ಜನ ಶರಣೆಯರಿದ್ರು, ಸ್ವಲ್ಪ ವಯಸ್ಸಾದವರು ಅವರೆಲ್ಲ ಇದ್ರು. ನಾವು ಇರೋದೇ 6 ಜನ ಗಂಡ್ಮಕ್ಳು. ಅದರಲ್ಲಿ ಡ್ರೈವರ್ ಒಬ್ರು, ಸ್ವಾಮೀಜಿ, ಆಮೇಲೆ ನಾನು, ಇನ್ನೊಂದು 2 ಹುಡುಗರಿದ್ವಿ. ಸೊ ಉಳುವಿ ನಾವು ಮಹಾಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗೋಪಾಲ್ ಭಟ್ರು ಅಂತ ಇದ್ದಾರೆ, ಶಿವಪುರ ಅಂತ ಅವರು ನಮ್ಮೂರಿಗೆ ಬನ್ನಿ ನಮ್ಮಲ್ಲೇ ವಾಸ್ತವ್ಯ ಮಾಡಿ ಸ್ವಾಮೀಜಿ ಬರ್ತಾರಂದ್ರೆ ನಮಗೂ ಖುಷಿ ಅಂತಂದು ಸೊ ಹೇಳಿ ಅವ್ರು ಕರೆದಾಗ ನಾವು ಅಲ್ಲಿಗೆ ಮಧ್ಯಾಹ್ನ ಧಾರವಾಡ ಬಿಟ್ವಿ. ಸೊ ಆ ಒಂದು ನಿಜಕ್ಕೂ ಅದೊಂದು ಅತ್ಯಂತ ಅದ್ಭುತವಾದಂಥ ಕಾರ್ಯ ಮತ್ತು ಅಷ್ಟೇ ಒಂದು ಸಾಹಸಮಯ ಕಾರ್ಯ ಅಂತ ಹೇಳ್ಬೋದು. ಏನಂತಂದ್ರೆ, ಆ ಉಳುವಿ ನೆಲಮಟ್ಟದಿಂದ 18 ಕಿಲೋಮೀಟರ್ ಕೆಳಗಡೆ ನಾವು ಪಾತಾಳಗಂಗೆ ತರ ಸುತ್ತಕೊಂಡು ಕೆಳಗಡೆ ಹೋಗ್ಬೇಕು. ಏನಂದ್ರೆ ಒಂದೇ ಒಂದು ಗಾಡಿ ಹೋಗುವಂತ ಒಂದು ಇಕ್ಕಟ್ಟಾದ ರಸ್ತೆ ಅದು. ಕೆಳಗಡೆ ನೋಡಿದ್ರೆ ನಿಮಗೆ ಪ್ರಪಾತ, ಮೇಲ್ಗಡೆ ನೋಡಿದ್ರೆ ತುಂಬಾ ದೊಡ್ಡ ಬೆಟ್ಟ. ಅಂತದ್ರಲ್ಲಿ ಎದುರಿಗೆ ಒಂದು ಗಾಡಿ ಬಂತು ಅಂದ್ರೆ ತುಂಬಾ ಕಷ್ಟಪಟ್ಟು ಹರಸಾಹಸ ಮಾಡಿ ಸೈಡ್ ಕೊಡುವಂತ ಒಂದು ಸಂದರ್ಭ. ಅಂತದ್ರಲ್ಲಿ ನಮ್ಗೆ ಇನ್ನೂ ಶಿವಪುರ ಇನ್ನೂ 4-5 ಕಿಲೋಮೀಟರ್ ಇದೆ, ಅವಾಗಲೇ ಕತ್ಲ ಆವರಿಸ್ಕೊಂಡಿದೆ. ಸೊ ಇನ್ನೆಂಗಪ್ಪ ಹೋಗೋದು ಅಂತ ನಾವು ಅದರಲ್ಲಿ ಬೇರೆ ಕಾಡು ಪ್ರಾಣಿಗಳ ಒಂದು ಕಲರವಗಳು ಬೇರೆ ನಮ್ಗೆ ಕೇಳಿಸ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ಬೇಕಂದಾಗ ನಮ್ಮ ಎದುರಿಗೆ ಒಂದು ದೊಡ್ಡದಾದಂಥ ಒಂದು ಮರ ಅಡ್ಡ ಬಿದ್ದುಬಿಟ್ಟಿತ್ತು. ಅದು ನಿಜಕ್ಕೂ ಆ ಒಂದು ಬಸವಣ್ಣನವರೇ ಒಂದು ಶಕ್ತಿಯನ್ನ ಕಳಿಸಿದ್ರು ಅಂತ ಹೇಳ್ಬೋದು ಸ್ವಾಮೀಜಿಯವ್ರ ಮೂಲಕ. ಸೊ ಅದೇ ರೀತಿ ನಾವು ಒಂದು ಆತ್ಮಶಕ್ತಿ ಅನ್ನುವಂಥ ಒಂದು ಖಡ್ಗವನ್ನು ಹಿಡಿದು ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯ ತುಂಬಿ ಸ್ವತಃ ಸ್ವಾಮೀಜಿಯವರೇ ಒಂದು ಪಂಚೆಯನ್ನು ಮೇಲೆ ಕಟ್ಟಿ ಟೊಂಕ ಕಟ್ಟಿ ನಿಂತು ಆ ದೊಡ್ಡ ಮರವನ್ನು ಸುಮಾರು ಒಂದು 10 ಜನ ಸೇರಿ ಎಲ್ಲ ವೆಪನ್ಸ್ಕೊಂಡ್ರು ಕೆಡೋಕ್ಕಾಗಲ್ಲ ಅಂತ ಒಂದು ಮರವನ್ನು ಕೆಡುವುದರ ಮೂಲಕ ನಮಗೆ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ರು. ಜೊತೆಗೆ ಅದು ಸ್ವಾಮೀಜಿಯವರು ಒಂದು ದೈಹಿಕ ಒಂದು ಕಸರತ್ತನ್ನು ಕೂಡ ತೋರಿಸುತ್ತೆ, ಆತ್ಮವಿಶ್ವಾಸ ಜೊತೆಗೆ ಅಚಲವಾದ ನಂಬಿಕೆಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಸ್ವಾಮೀಜಿಯವರ ಬಗ್ಗೆ ನನಗೆ ಹೇಳಬೇಕು ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸ್ವಾಮೀಜಿಯವರು ಇಂಥ ಒಂದು 10 ಹಲವು ಕಾರ್ಯಗಳು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಸ್ವಾಮೀಜಿಯವರಲ್ಲಿ ಎಂಥ ಒಂದು ಸಂಘಟನಾ ಶಕ್ತಿ ಇದೆ, ಅವರ ಒಂದು ಭಾಷಣದಲ್ಲಿ ಎಂಥ ಒಂದು ವಾಗ್ಮಿತ್ವ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂಥ ಒಂದು ಗುಲ್ಬರ್ಗದಲ್ಲಿ ನಡೆದಂಥ ಒಂದು ಬಾಂಬ್ಸೇಫ್ ಎನ್ನುವಂಥ ಒಂದು ಕಾರ್ಯಕ್ರಮದ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಸುಮಾರು ಒಂದು 50,000ರಿಂದ 60,000 ಜನ ಅಖಿಲ ಭಾರತದಾದ್ಯಂತ ಒಂದು ಜನ ಬಂದಿದ್ರು. ಅದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯ ನೌಕರರ ಒಕ್ಕೂಟದಂಥ ಒಂದು ಕಾರ್ಯಕ್ರಮ. ಅಂತ ಒಂದು ಬಾಂಬ್ಸೇಫ್ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಒಂದು ಕೊಟ್ಟಂಥ ಒಂದು ಸ್ಪೀಚು, ಸೊ ಇಡೀ ಒಂದು ವಿಶ್ವಕ್ಕೆ ಬೆಳಕಾಗುವಂಥ ಒಂದು ಬಸವ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಾಗ ಅಲ್ಲಿರುವಂಥ ಒಂದು ಸುಮಾರು 50,000 ಜನ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಸ್ವಾಮೀಜಿಯವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಾಗಲಿ, ಆ ಚಪ್ಪಾಳೆಗಳ ತಟ್ಟುವುದರ ಮೂಲಕ ಸ್ವಾಮೀಜಿಯವರ ವಾಗ್ಮಿತ್ವವನ್ನು ಗುರುತಿಸಿದರು. ಜೊತೆಗೆ ಸ್ವಾಮೀಜಿಯವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರ ಒಂದು ವಾಕ್ಚಾತುರ್ಯ, ಒಂದು ವಾಗ್ಮಿತ್ವವನ್ನು ಇತ್ತೀಚೆಗೆ ನಾವು ಸುಮಾರು 50,000ರಿಂದ 60,000 ಜನ ಗುಲ್ಬರ್ಗದಲ್ಲಿ ನಡೆದಂಥ ಬಾಂಬ್ಸೇಫ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು
ಸಲ್ಲಿಸಿದರು ಅಂತ ಹೇಳ್ಬೋದು. ಅದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಆಯೋಗದ ಒಂದು ಅಖಿಲ ಭಾರತ ಮಟ್ಟದ ನೌಕರರ ಒಂದು ಒಕ್ಕೂಟ ನಡೆಸಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಇಡೀ ಒಂದು ಸಮಾಜ ಹೇಗಿದೆ, ನಾವು ನೌಕರರು ಹೇಗಿದ್ದೀವಿ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ, ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ನೋಡಿದ್ರು, ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಿದ್ರು ಅನ್ನೋದನ್ನು ಸುಶ್ರಾವವಾಗಿ ಹೇಳಿದಾಗ ನಿಜಕ್ಕೂ ಆ ಒಂದು 50,000 ಜನ ಎಲ್ಲರೂ ಒಂದು ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಸ್ವಾಮೀಜಿ ನಮ್ಮ ಒಂದು ಹೃದಯವನ್ನು ತೆರೆಸಿದ್ರು ಅನ್ನುವಂಥ ಒಂದು ಒಕ್ಕೊರಲಿನ ಒಂದು ಭಾಷೆ, ಆ ಒಂದು ಭಾವನೆಗಳು ಅವರಲ್ಲಿ ಬಂತು. ಸೊ ಇಂಥ ಒಂದು ಸಾಕಷ್ಟು ಘಟನೆಗಳು ಪೂಜ್ಯ ಸ್ವಾಮೀಜಿಯವರ ಜೀವನದಲ್ಲಿ ನಡೆದಿದೆ. ಸಾಕಷ್ಟು ಜನರ ಮನ ಪರಿವರ್ತನೆಗಳನ್ನು ಸ್ವಾಮೀಜಿಯವರು ಮಾಡೋದರ ಜೊತೆಗೆ ಸಮಾಜದ ಓರೆಕೊರೆಗಳನ್ನು ತಿದ್ದುವುದರ ಜೊತೆಗೆ ಒಂದು ನಮ್ಮಂಥ ಒಂದು ಯುವ ಶಕ್ತಿಗೂ ಕೂಡ ಒಂದು ಸಚೇತಕ ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಾಗಲ್ಲ. ಚನ್ನಬಸವಾನಂದ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತ್ವ, ಸಂಘಟನಾ ಚಾತುರ್ಯತೆಯನ್ನು ಅರಿತಿರುವಂತಹ ಪೂಜ್ಯ ಮಾತಾಜಿಯವರು ಕುಂಬಳಗೋಡಿನ ಬಸವಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪಿಸುವುದರ ಮೂಲಕ ಆ ಒಂದು ಜ್ಞಾನಪೀಠದ ಪ್ರಪ್ರಥಮ ಪೀಠಾಧೀಶರನ್ನಾಗಿ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಒಂದು ಘಟನೆ ಅಂತ ಹೇಳ್ಬೋದು. ಕಳೆದ ವರ್ಷ ಆ ಒಂದು ಬಸವೋತ್ಸವದಲ್ಲಿ ನಾಡಿನ ಬಸವ ಭಕ್ತರೆಲ್ಲರೂ ಕೂಡ ಒಂದು ಸಾಕ್ಷಿಯಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಜಗದ್ಗುರು ಪೀಠವನ್ನು ಅಲಂಕರಿಸುವ ಮೂಲಕ ನಿಜಕ್ಕೂ 12ನೇ ಶತಮಾನದ ಚನ್ನಬಸವಣ್ಣನವರಂತೆ ಒಂದು ಅಪೂರ್ವ ಆಡಳಿತವನ್ನು ಹೊಂದಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಾಡಿನ ಸರ್ವಶ್ರೇಷ್ಠ ಜಂಗಮ ಪೊಂಗವರಲ್ಲಿ ಓರ್ವರಾಗಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರು ಇದೀಗ ಬಸವ ನಾಡಿಗೆ ಒಂದು ವಿಶ್ವಕ್ಕೆ ಒಂದು 10 ಪ್ರವಚನಗಳ ಒಂದು DVD-ಯನ್ನು ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಎಲ್ಲರೂ ಅಪೇಕ್ಷೆ ಪಟ್ಟು ಆ ಒಂದು DVD-ಗಳನ್ನು ನಾವು ತಗೊಳ್ತಾ ಇದ್ದೀವಿ. ಯಾಕಂದರೆ ಪೂಜ್ಯ ಸ್ವಾಮೀಜಿಯವರ ಒಂದು ನುಡಿ ಕೇವಲ ಅವರು ಪ್ರವಚನ, ಅವರು ಒಂದು ಫಿಸಿಕಲಿ ಅವ್ರ ಪ್ರೆಸೆನ್ಸ್ ಏನು ಬೇಕಿಲ್ಲ. ನಾವು ಎಲ್ಲೇ ಹೋದರೂ ಕೂಡ, ಕಾರ್ನಲ್ಲಿ ಹೋದರೂ ಕೂಡ, ಮನೆಯಲ್ಲಿದ್ದರೂ ಕೂಡ ನಾವು ಆ CD-ಗಳ ಮೂಲಕ ಸ್ವಾಮೀಜಿಯವರನ್ನು ನೋಡ್ಬೋದು. ಸದಾ ಸ್ವಾಮೀಜಿಯವರು ನಮ್ಮಲ್ಲಿಗಿರಲಿ. ಅವರ ಒಂದು ಅತ್ಯುನ್ನತವಾದಂಥ ಒಂದು ಮಾತುಗಳು, ಅವರ ಒಂದು ತತ್ವ, ಅವರ ಸಮಾಜ ಒಂದು ಓರೆಕೊರೆಗಳನ್ನು ತಿದ್ದುವಂಥ ಒಂದು ಶಕ್ತಿ, ಆ ಒಂದು ತತ್ವಗಳು ನಮ್ಮೆಲ್ಲರಿಗೂ ಇರಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರ ಒಂದು 10 ಪ್ರವಚನದ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಸ್ವಾಮೀಜಿಯ ಕುರಿತು ನನಗೆ ಒಂದು ಹೇಳಲಿಕ್ಕೆ ಪೂಜ್ಯ ಮಾತಾಜಿಯವರು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಜಗದ್ಗುರು ಪೂಜ್ಯ ಮಾತಾಜಿಯವರಿಗೂ ಹಾಗೂ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರಿಗೂ ಅನಂತ ಶರಣಾರ್ಥಿಗಳನ್ನು ಅರ್ಪಿಸುತ್ತಾರೆ.